ಕಳೆದಿರೋ ದಿನಗಳನ್ನು ಗೆಳೆಯ ತಂತು ಬಿಡಿದಿರೋ ಕ್ಷಣಗಳನ್ನು ಅಗಲಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಮಾಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಸೊ ಯಾಕಪ್ಪ ಅಂದರೆ ನಾವೆಲ್ಲರೂ ಫ್ರೆಂಡ್ಸ್ ಅಂದರೆ PUC ಫ್ರೆಂಡ್ಸ್ ಏನಿದ್ದೀವಿ, ನಾವೆಲ್ಲರೂ PUC ಫ್ರೆಂಡ್ಸ್ ಆಫ್ಟರ್ 15 ಇಯರ್ಸ್ ಆದಮೇಲೆ ಎಲ್ಲರೂ ಕೂಡ ಮೀಟ್ ಆದ್ವಿ. ಸೊ ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಜೀವನ ಜರ್ನಿಯಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ, ಎಷ್ಟೋ ಜನ ಬರ್ತಾರೆ, ಹಾಗೆ ಎಷ್ಟೋ ಜನ ಹೋಗ್ತಾರೆ. ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣ ಆಗಿರ್ತಾರೆ. ಯಾಕಪ್ಪ ಅಂದರೆ ಅವ್ರು ನಮ್ಮ ನಿಜವಾದ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅಂಥವ್ರ ಹತ್ರ ಮಾತ್ರ ನಾವು ಕೆಲವೊಂದು ನಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಎಲ್ಲರೂ ಕೂಡ ಪ್ರೀತಿಸ್ತೀವಿ, ಎಲ್ಲರೂ ಕೂಡ ಕೇರ್ ಮಾಡ್ತೀವಿ, ಎಲ್ಲರೂ ಕೂಡ ಕಾಳಜಿ ಮಾಡ್ತೀವಿ. ಆದರೆ ನಮ್ಮ ಕೆಲವೊಂದು ಭಾವನೆಗಳನ್ನು ನಾವು ಹೇಳ್ಕೊಳ್ಳೋದು ನಮ್ಮ ಫ್ರೆಂಡ್ಸಲ್ಲಿ ಮಾತ್ರ ಅಂತ ಹೇಳ್ತೀವಿ. ಸೊ ಅದೇ ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ. ಸೊ ಅಂಥ ಫ್ರೆಂಡ್ಸ್ ಎಲ್ಲ ನಾವು ಸುಮಾರು ಒಂದು 15 ವರ್ಷ ಆದಮೇಲೆ ನಾವು ಮೀಟ್ ಆಗ್ತಿದ್ದೀವಿ ಅಂದರೆ ಸೊ ಇದಂತೂ ತುಂಬಾ ಖುಷಿಯಾಗಿತ್ತು ನಮಗೆಲ್ರಿಗೂ ಕೂಡ. ನಾವೆಲ್ಲರೂ ಕೂಡ ಹಿಂದಿನ ದಿನನೇ ಸಾಟರ್ಡೇನೇ ಚಿಕ್ಕಮಗಳೂರಲ್ಲಿ ಮೀಟ್ ಆದ್ವಿ. ಸೊ ಅಲ್ಲಿಂದ ಗ್ರೀನ್ ಪ್ಯಾಲೇಸ್ ಹೋಮ್ ಸ್ಟೇ ಅಂತ ಚಿಕ್ಕಮಗಳೂರಿಂದ 25 ಕಿಲೋಮೀಟರ್ಸ್ ಮುಂದೆ ಇದೆ. ಸೊ ಎಲ್ಲರೂ ಕೂಡ ಅಲ್ಲಿ ನೈಟ್ ಸ್ಟೇ ಮಾಡಿಬಿಟ್ವಿ. ಸೊ ಅಲ್ಲಿ ಫೈರ್ ಕ್ಯಾಂಪ್ ಕೂಡ ಅರೇಂಜ್ ಮಾಡಿದ್ರು. ರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ನಾವು ಏನು 15 ಇಯರ್ಸ್ ಆಫ್ಟರ್ PUC ಆದಮೇಲೆ ಏನು 15 ಇಯರ್ಸ್ ಕಳೆದ್ವಿ. ಸೊ ಆ 15 ಇಯರ್ಸ್ ಎಲ್ಲರೂ ಕೂಡ ಮೆಮೊರೀಸ್ ಇರ್ಬೋದು, ಕಷ್ಟಗಳಿರ್ಬೋದು, ಸುಖಗಳಿರ್ಬೋದು, ಎಲ್ಲದನ್ನು ಕೂಡ ನಾವು ಒಬ್ಬೊಬ್ಬರಾಗೇ ಶೇರ್ ಮಾಡ್ತಾ ಬಂದ್ವಿ. ಸೊ ಇದಂತೂ ತುಂಬಾ ಅನ್ಫರ್ಗೆಟಬಲ್ ಮೆಮೊರಿ ಅಂತಲೇ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು ಇಡೀ 15 ಇಯರ್ಸ್ ನಾವು ಏನೇನು ಮಾಡಿರ್ತೀವಿ, ಸೊ 15 ಇಯರ್ಸಿಂದ ಒಬ್ರಿಗೊಬ್ರು ಕೂಡ ಪರಿಚಯ ಇರೋದಿಲ್ಲ, ಏನೇನು ಮಾಡಿರ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಂತೂ ತುಂಬ ಮೆಮೊರಿ ಆಗಿತ್ತು. ಹಾಗೆ ತುಂಬ ಫನ್ ಕೂಡ ಆಗಿತ್ತು. ಸೊ ನೈಟು 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಬಿಟ್ಟು ಮಾರ್ನಿಂಗ್ ಬೇಗನೆ 5:30 ಎದ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಕರ್ನಾಟಕದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಏನು ಮುಳ್ಳಯ್ಯನಗಿರಿ ಅಂತ ಅಂತೀವಿ, ಅಲ್ಲಿಗೆ ಎಲ್ಲರೂ ಕೂಡ ಹೋಗಿದ್ವಿ. ಮುಳ್ಳಯ್ಯನಗಿರಿ ಪೀಕ್ ಅಂದರೆ ತುಂಬಾ ಅಮೇಝಿಂಗ್ ವಂಡರ್ಫುಲ್ ಆಗಿತ್ತು. ಎಲ್ಲರೂ ಕೂಡ ಸ್ವರ್ಗ ನೋಡಬೇಕು ಅಂತ ಎಲ್ಲೆಲ್ಲ ಹೋಗ್ತಾರೆ. ಆದರೆ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಸ್ವರ್ಗ ನೋಡಬೇಕು ಅಂದರೆ ನೀವು ಎಲ್ಲೂ ಕೂಡ ಹೋಗಬೇಡಿ. ಒಂದು ಸರಿ ನಮ್ಮ ಕರ್ನಾಟಕದ ಮುಳ್ಳಯ್ಯನಗಿರಿಗೆ ಬನ್ನಿ, ಸ್ವರ್ಗ ಇಲ್ಲೇ ಇದೆ, ಮತ್ತಿನ್ನೆಲ್ಲೂ ಕೂಡ ಇಲ್ಲ. ಅದು ನಮ್ಮ ಚಿಕ್ಕಮಗಳೂರಲ್ಲೇ ಇದೆ. ಕಾಲೇಜ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಹೌದು, ನಿಜವಾಗ್ಲೂ ಕಾಲೇಜ್ ಲೈಫ್ ತುಂಬ ಗೋಲ್ಡನ್ ಲೈಫೇ ಆಗಿರುತ್ತೆ. ಸೊ ಯಾಕಪ್ಪ ಅಂದರೆ ಕಾಲೇಜ್ ಲೈಫಲ್ಲಿ ನಮಗೆ ಅಷ್ಟು ಮೆಚುರಿಟಿ ಆಗಿರಲ್ಲ ಅಂತಲೂ ಕೂಡ ಹೇಳ್ಬಹುದು. ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ, ಕೆಲವೊಂದು ಸರಿಗೂ ಕೂಡ ಮಾಡಿರ್ತೀವಿ. ಸೊ ಅದೆಲ್ಲದನ್ನೂ ನಾವು ಇವಾಗ ನೆನೆಸ್ಕೊಂಡ್ರೆ ನಮಗೆ ತುಂಬ ನಗು ಬರ್ತಾ, ಹೌದಲ್ವಾ ನಾನು ಅವಾಗ ಹಂಗೆ ಮಾಡಿದ್ದೆ, ಅವಾಗ ಹಿಂಗೆ ಮಾಡಿದ್ದೆ ಅಂತ ಇವಾಗ ನೆನೆಸ್ಕೊಂಡ್ರೆ ಕೆಲವೊಂದ್ಸರಿ ಪಶ್ಚಾತ್ತಾಪನೂ ಆಗುತ್ತೆ, ಹಾಗೆ ಕೆಲವೊಂದ್ಸರಿ ನಗು ಕೂಡ ಬರುತ್ತೆ. ಸೊ ನಾವು ನಮ್ಮ ಕಾಲೇಜಲ್ಲಿ 37 to 38 ಮೆಂಬರ್ಸ್ ಇದ್ವಿ. ಎಲ್ರಿಗೂ ಕೂಡ ಕಾಲ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಕಾಲ್ ಮಾಡಿದ್ವಿ ಬನ್ನಿ ಅಂತ. ಆದರೆ ಕೆಲವೊಂದು ಕಾರಣಗಳಿಂದ ಬರೋದಕ್ಕೆ ಆಗಲಿಲ್ಲ. ಸೊ ಅದು ಸ್ವಲ್ಪ ಎಲ್ರಿಗೂ ಬೇಜಾರಿದೆ. ಸೊ ಫೈನಲಿ ನಾವೇ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಫೈನಲಿ ನಾವೇ 6 ಮೆಂಬರ್ಸೇ ಕೂಡ ಮೀಟ್ ಆದ್ವಿ. ಸೊ ಇದು ಅಮೇಝಿಂಗ್ ಡೇ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಕೆಲವೊಂದು ಸ್ಟ್ರಗಲ್ ಮಾಡಿರ್ತೀವಿ, ನಮ್ಮ ಜೀವನದಲ್ಲಿ ಕೆಲವೊಂದು ಸ್ಟ್ರಗಲ್ ಮಾಡಿರ್ತೀವಿ, ಕೆಲವೊಂದು ಫೈಟ್ ಮಾಡಿರ್ತೀವಿ, ಎಲ್ಲದನ್ನು ಕೂಡ ನಾವು ಓವರ್ ನೈಟ್ ಫುಲ್ಲು ಶೇರ್ ಮಾಡ್ಕೊಂಡಿದ್ದು ಎಲ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು.